ಕಾರ್ಬೋಹೈಡ್ರೇಟ್ ನಿಮಗೆ ಕಾರ್ಬೋಹೈಡ್ರೇಟ್ ಏನಪ್ಪಾ ಅಂದ್ರೆ ಕಾರ್ಬೋಹೈಡ್ರೇಟ್ ನಿಮಗೆ ಏನು ಸಿಗುತ್ತೆ ಅಂದ್ರೆ ಕಾರ್ಬೋಹೈಡ್ರೇಟ್ ನಿಮಗೆ ಏನು ಸಿಗುತ್ತೆ ಕಾರ್ಬೋಹೈಡ್ರೇಟ್ ಇಂದ ನಮಗೆ ಶಕ್ತಿ ಸಿಗುತ್ತದೆ ಸರಿನಾ ಹೆಚ್ಚಿನಲ್ಲ ಶಕ್ತಿ ಎಷ್ಟು ಸಿಗುತ್ತೆ ಇವು ಯಾವ ಏಕದಳ ಧಾನ್ಯ ಇವು ಅವು ದ್ವಿದಳ ಧಾನ್ಯ ಇವು ಅಂತ ಸ್ವಲ್ಪ ಮಾಡಿದ್ರೆ ಎರಡು ಆಗವೆ ಇವು ಮಾಡಿದ್ರೆ ಒಂದೇ ಆಗವೆ ಸರಿನಾ ಎಂತ ದಳ ಅಂತಾರೆ ಹೇಳು ಏಕದಳ ಧಾನ್ಯ ಅದನ್ನ ಹೇಳು ಎಂತ ದಳ ಎಂತ ಧಾನ್ಯವು ಇದು ದ್ವಿದಳ ಧಾನ್ಯ ಸರಿನಾ ಕಾರ್ಬೋಹೈಡ್ರೇಟ್ ಇಂದ ನಮಗೆ ಶಕ್ತಿ ಸಿಗುತ್ತದೆ ಕಾರ್ಬೋಹೈಡ್ರೇಟ್ ಇರುವ ಸಾಮಗ್ರಿಗಳು ರಾಗಿ ಗೋಧಿ ಜೋಳ ಅಕ್ಕಿ ಮೆಕ್ಕೆಜೋಳ ಕುಂಬಳಕಾಯಿ ಕಬ್ಬು ಸೋಯಾಬೀನ್ ಇದು ಅಣಬೆ ರಾಗಿಯಿಂದ ಮುದ್ದೆ ಮಾಡಿ ಅಮ್ಮ ಮುದ್ದೆ ಮಾಡ್ಕೊಳ್ತಾರೆ ಚೆನ್ನಾಗಿ ಉಂಟು ಫ್ರೆಂಡ್ಸ್ ಆಮೇಲೆ ಗೋಧಿಯಿಂದ ಚಪಾತಿ ಮಾಡ್ತಾರೆ ಜೋಳದಿಂದ ರೊಟ್ಟಿ ಮಾಡ್ತಾರೆ ಅಕ್ಕಿಯಿಂದ ಅನ್ನ ಮಾಡ್ತಾರೆ ಕ್ಲೀನಾಗಿ ನಿಮ್ಮ ದೇಹಕ್ಕೆ ಎಷ್ಟಾಗುತ್ತೆ ಅಷ್ಟು ಉಣ್ಬೇಕು ಇಲ್ಲಿ ಆರೋಗ್ಯಕರ ವ್ಯಕ್ತಿ ಇದ್ದಾರೆ ಇವರು ಸಮವಾಗಿರ್ತಾರೆ ನೀವು ಇನ್ನ ಚೆನ್ನಾಗಿದೆ ಅಂತ ನೀವು ಹೆಚ್ಚಾಗ್ಬಿಟ್ರೆ ಈಗ ಹಾಕಿದ್ರಿ ಇನ್ನು ಚೆನ್ನಾಗಿಲ್ಲಪ್ಪ ಅಂತ ಕಡಿಮೆ ಆಗ್ಬಿಟ್ರೆ ಅಷ್ಟಿದೆ ಅಲ್ಲಿ ಅದನ್ನು ಊಟ ಮಾಡ್ತೀನಿ ಆಮೇಲೆ ಸಜ್ಜೆಯಿಂದ ಏನು ಮಾಡ್ತಾರೆ ಇದು ಅಣಬೆ ತಿಂದ್ರೆ ಖರ್ಜೂರ ತಿಂದ್ರೆ ಮೆಕ್ಕೆಜೋಳ ಬೇಯಿಸಿ ಆಮೇಲೆ ಕುಂಬಳಕಾಯಿಂದ ಸ್ವೀಟ್ ಮಾಡ್ತಾರೆ ಕಬ್ಬಿನಿಂದ ಜ್ಯೂಸು ಇಲ್ಲ ಬೇರೆ ಕಬ್ಬು ತಿಂತಾರೆ ಒಬ್ಬೊಬ್ರು ಸರಿ ಇವೆಲ್ಲ ತಿನ್ನೋದ್ರಿಂದ ಏನು ಯಾವ ಪೋಷಕಾಂಶ ಸಿಗುತ್ತೆ ಹೇಳಪ್ಪ ಹೇಳಿ ಕಾರ್ಬೋಹೈಡ್ರೇಟ್ ಇಂದ ನಿಮಗೆ ಏನು ಲಾಭ ಆ ಪೋಷಕಾಂಶದಿಂದ ಆ ಶಕ್ತಿ ಯಾಕೆ ಬೇಕು ಶಕ್ತಿ ಯಾಕೆ ಬೇಕು ನಿಮಗೆ ಕೆಲಸ ಮಾಡಕ್ಕೆ ಸಹಾಯ ಮಾಡುತ್ತದೆ ಇವು ದ್ವಿದಳ ಧಾನ್ಯ ಹೆಸರುಕಾಳು ಬಟಾಣಿ ಹುರುಳಿಕಾಳು ಕಡಲೆಕಾಳು ಇವೆಲ್ಲ ಕಾಳುಗಳು ಆಮೇಲೆ ಹಾಲು ರಾತ್ರಿ ಒಂದು ಹಾಲು ಕುಡಿಬೇಕು ಬೆಳಗ್ಗೆ ಹಾಲು ಕುಡಿಬೇಕು ಮೊಟ್ಟೆ ಇಲ್ಲಿ ನಮ್ಮ ಸ್ಕೂಲಲ್ಲಿ ಕೊಡ್ತಾರೆ ತಿಂತೀನಿ ಮನೆಯಲ್ಲ ತಿಂದ್ರೆ ಇದು ಅವರೆಕಾಯಿ ತಿನ್ಬೇಕು ಕಾಳುಗಳಿಂದ ಪಲ್ಯ ಮಾಡ್ತಾರೆ ಅಮ್ಮ ವಿಧ ಪಲ್ಯಗಳನ್ನು ಮಾಡ್ತಾರೆ ಪಲ್ಯನ ತಿನ್ಬೇಕು ಹೊಟ್ಟೆ ಜೊತೆಗೆ ಆಮೇಲೆ ಬಟಾಣಿ ಪಲ್ಯ ಹೆಸರುಕಾಳು ಪಲ್ಯ ಕಡಲೆಕಾಳು ಇವು ದ್ವಿದಳ ಧಾನ್ಯಗಳು ದ್ವಿದಳ ಧಾನ್ಯ ಏನಪ್ಪ ದ್ವಿದಳ ಧಾನ್ಯಗಳಂದ್ರೆ ಇವು ಎರಡು ಇದು ಮಾಡಿದಾಗ ಎರಡು ಆಗ್ತವೆ ಇವು ಮಾತ್ರ ಇವು ಏಕದಳ ಧಾನ್ಯ ಇವು ಮಾಡಿದ್ರೆ ಬಿಟ್ರೆ ಒಂದೇ ಆಗ್ತದೆ ಹೋಳು ಮಾಡಿ ಏನ್ ಮಾಡಿದ್ರೆ ಹೋಳು ಮಾಡಿದ್ರೆ ಅಲ್ವಾ ಹೋಳು ಮಾಡಿದ್ರೆ ಇವು ಎರಡು ಆಗ್ತವೆ ಇವು ಹೋಳು ಮಾಡಿದ್ರೆ ಬರೀ ಒಂದು ಆಗ್ತದೆ ಸರಿನಾ ಪ್ರೋಟೀನ್ ಇಂದ ನಿಮಗೆ ಏನು ಸಿಗುತ್ತೆ ಫ್ರೆಂಡ್ಸ್ ಬೆಳವಣಿಗೆ ಸಿಗುತ್ತೆ ಪ್ರೋಟೀನ್ ಇದೆಲ್ಲ ಯಾವ ಪೋಷಕಾಂಶ ಪ್ರೋಟೀನ್ ಇಂದ ನಿಮಗೆ ಏನು ಸಿಗುತ್ತೆ ಬೆಳವಣಿಗೆ ಸಿಗುತ್ತೆ ಖನಿಜ ಮತ್ತು ಲವಣ ಪೋಷಕಾಂಶ ನಿಮಗೆ ಬೇಕಾ ಯಾಕಂದ್ರೆ ಯಾವ್ಯಾವ ಪದಾರ್ಥಗಳು ತಿನ್ಬೇಕಂತ ಹೇಳ್ತೀನಿ ಮೆಣಸಿನಕಾಯಿ ತಿನ್ಬೇಕು ಉಪ್ಪು ಮೆಣಸಿನಕಾಯಿ ಮತ್ತೆ ಬಾಳೆಹಣ್ಣು ಬ್ಯಾಳೆಹಣ್ಣು ಮತ್ತೆ ಸೇಬೆಹಣ್ಣು ಮೆಂತೆ ಸೊಪ್ಪು ಉತ್ತಮ ಆರೋಗ್ಯ ಸರಿ ಇದೆಲ್ಲ ತಿಂದ್ರೆ ನಮ್ಗೆ ಯಾವ ಪೋಷಕಾಂಶ ಸಿಗುತ್ತೆ ಉಪ್ಪಿನಲ್ಲಿ ಯಾವ ಖನಿಜ ಖನಿಜ ಯಾವ ಖನಿಜ ಇದೆ ಯಾವ ಜೀವನಾಂಶ ಅಯೋಡಿನ್ ನಮಗೆ ಯಾವ ರೋಗ ಬರುತ್ತೆ ಅಂದ್ರೆ ಸುಸ್ತಾಗೋ ಮತ್ತೆ ಕಬ್ಬಿಣ ರಕ್ತ ಇರುತ್ತೆ ಅಂದ್ರೆ ನಮಗೆ ಸುಸ್ತಾಗೋದು ನಾವು ತಡೆಯೋದು ಮತ್ತೆ ಆ ತರ ಆಗುತ್ತೆ ಮತ್ತೆ ಕ್ಯಾಲ್ಸಿಯಂ ಅಂದ್ರೆ ಅಲ್ಲಿನ ಮೂಳೆ ರೋಗ ಅಂದ್ರೆ ಅಲ್ಲಿ ನಾವು ಹೋಗೋದು ಮತ್ತೆ ಅಲ್ಲಿ ಉಳುಕಾಗೋದು
ಮೂಳೆ ನೋವಾಗೋದು. ಮೂಳೆ ನೋವಾಗೋದು ಎಲ್ಲ ಆಗ್ತಲ್ಲ ಆ ರೀತಿ. ಇದೆಲ್ಲ ಯಾವ ಪೋಷಕಾಂಶ ಸಿಗುತ್ತೆ ಅಂತ ಖನಿಜ ಮತ್ತು ಲವಣ. ಈ ಪೋಷಕಾಂಶ ನಮಗೆ ಏನ್ ಸಹಾಯ ಮಾಡುತ್ತೆ? ಉತ್ತಮ ಆರೋಗ್ಯ. ಉತ್ತಮ ಆರೋಗ್ಯಕ್ಕೆ ಸಹಾಯ ಮಾಡುತ್ತೆ. ಲಿಪಿಡ್ ಏನಪ್ಪಾ ಅಂದ್ರೆ ಹೆಚ್ಚಿನ ಶಕ್ತಿ ದೊರಕುತ್ತದೆ. ಲಿಪಿಡ್ ನಮ್ಮನ್ನು ಹೆಚ್ಚಿನ ಶಕ್ತಿ ದೊರಕುತ್ತದೆ ಮತ್ತೆ ನಮ್ಮನ್ನು ಬೆಚ್ಚಗಿಡುತ್ತದೆ. ಏನಪ್ಪಾ ಅಂದ್ರೆ ತುಪ್ಪ, ಲಿಪಿಡ್ ಬೇಕಾಗಿರೋ ಸಾಮಗ್ರಿಗಳು ತುಪ್ಪ, ಇದು ಬೆಣ್ಣೆ, ಚೀಸ್, ಮಾಂಸ ಅಂದ್ರೆ ಅದೇ ಚಿಕನ್ ಮಟನ್ ಎಲ್ಲ. ಆಮೇಲೆ ನೀವು ಬರ್ಕಂತ ಇದ್ದೀರ ನಿಜ ಮಾತ್ರ ಸ್ವಲ್ಪ ಕೊಬ್ಬರಿ ಹಾಕ್ಬೇಕು. ಗಂಡ ಕಟ್ಟಿಗಳು ಹೇಗೆ